ಪಾಪವ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಬಿಟ್ಟು ಹಗ್ಗವ ನಿಲ್ಲಿಸಿದನು. ಹಗ್ಗದ ಕೊಕ್ಕೆಯ ಕಲ್ಲಿಗೆ ಸಿಕ್ಕಿ ಹುಟ್ಟು ಚಂದ್ರನ ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆ ಹಗ್ಗವು ತುಂಡಾಯಿತು. ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ತಂಗಿಗೆ ಆಗಸ ತೋರುತ್ತಲೆದ್ದ ಗೋಪಿ ನೋಡಲ್ಲಿ. ಚಂದ್ರನ ಮೇಲಕ್ಕೆ ಏರಿಸಿ ಬಿಟ್ಟೆ ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಕೊಟ್ಟು. ಇದೇನು ಇಲ್ಲಿ ಬಾವಿ ಇದೆ, ಇದೇನಿದು? ಚಿತ್ರ ನೋಡುವುದು, ಅದಕ್ಕೆ ಸಾರಾಂಶ ಹೇಳುವುದು. ನೀವು ಇದರಲ್ಲಿ ಯಾವುದಾದರೂ ಚಿತ್ರ ಹೆಚ್ಚಿಕೊಳ್ಳಿ, ಅದಕ್ಕೆ ನಾವು ಸಾರಾಂಶ ಹೇಳುತ್ತೇವೆ. ಇದಕ್ಕೆ ಸಾರಾಂಶ ಹೇಳು. ಹಗ್ಗವನ್ನು ಬಾವಿಗಿಳಿಸಿದಾಗ ಅದು ಕಲ್ಲಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಚಂದ್ರನೇ ಸಿಕ್ಕಿದಾನೆಂದು ಸಂತಸದಿಂದ ಹಗ್ಗವನ್ನು ಬಲವಾಗಿ ಜಗ್ಗಿದರು. ಇದೇನಿದು? ನಾವು ಜಗ್ಗಿದ ರಭಸಕ್ಕೆ ಚಂದ್ರ ಮೇಲೇರಿದ ಎಂದು ಖುಷಿಪಟ್ಟರು. ಆದರೆ ಅಮ್ಮನಿಗೆ ಹಗ್ಗ ತುಂಡಾದದ್ದು ಗೊತ್ತಾದರೆ ಬೈತಾಳೆ ಎಂದು ಹೆದರಿ ಓಡಿದನು. ಇದೇನಿದು? ಕಲ್ಲಿನ ಭಾರಕ್ಕೆ ಹಗ್ಗ ತುಂಡಾಗುತ್ತದೆ. ಪುಟ್ಟುವಿಗೆ ಭಯವಾಗುತ್ತದೆ. ಪುಟ್ಟು ಆಕಾಶದಲ್ಲಿರುವಾಗ ಚಂದ್ರನನ್ನು ತಂಗಿಗೆ ತೋರಿಸುತ್ತಾನೆ. ಇದೇನಿದು? ಪದಕ್ಕೆ ಪ್ರಾಸಪದ ಹೇಳುವುದು. ನೀವು ಇದರಲ್ಲಿ ಯಾವುದಾದರೂ ಪದ ಎತ್ತಿಕೊಟ್ಟರೆ ನಾವು ಅದಕ್ಕೆ ಪ್ರಾಸಪದ ಹೇಳುತ್ತೇವೆ. ಇದಕ್ಕೆ ಪ್ರಾಸಪದ ಹೇಳು. ತಿಂಗಳು, ತಿಂಗಳು, ಕಂಗಳು. ಇದಕ್ಕೆ ಪ್ರಾಸಪದ ಹೇಳು. ಬಿಂಬ, ಜಂಬ. ಇದಕ್ಕೆ ಪ್ರಾಸಪದ ಹೇಳು. ಮೆಲ್ಲನೆ, ಸುಮ್ಮನೆ. ಇದಕ್ಕೆ ಪ್ರಾಸಪದ ಹೇಳು. ಕೊಕ್ಕೆ, ಚುಕ್ಕೆ. ಇದೇನಿದು? ಇದು ಸ್ವಂತ ವಾಕ್ಯ ರಚನೆ. ಇದರಲ್ಲಿ ಯಾವುದಾದರೂ ಎತ್ತಿಕೊಡಿ, ನಾವು ಅದಕ್ಕೆ ಸ್ವಂತ ವಾಕ್ಯ ಹೇಳುತ್ತೇವೆ. ಇದಕ್ಕೆ ಸ್ವಂತ ವಾಕ್ಯ ಹೇಳು. ರಭಸ, ಜಲಪಾತದಲ್ಲಿ ನೀರು ರಭಸವಾಗಿ ಬೀಳುತ್ತದೆ. ಇದಕ್ಕೆ ಸ್ವಂತ ವಾಕ್ಯ ಹೇಳು. ನನಗೆ ಕಾಲು ಆದರೆ ನಾನು ಮೆಲ್ಲಗೆ ನಡೆಯುತ್ತೇನೆ. ಇದಕ್ಕೆ ಸ್ವಂತ ವಾಕ್ಯ ಹೇಳು. ಆಗಸ, ಆಗಸದಲ್ಲಿ ರಾತ್ರಿ ನಕ್ಷತ್ರಗಳು ಕಾಣುತ್ತವೆ. ಇದಕ್ಕೆ ಸ್ವಂತ ವಾಕ್ಯ ಹೇಳು. ಬಿಂಬ, ನಾವು ಕನ್ನಡಿಯಲ್ಲಿ ನೋಡಿದಾಗ ನಮ್ಮ ಬಿಂಬ ಕಾಣುತ್ತದೆ. ಏನಿದು? ಇದು ಪದ್ಯವನ್ನು ಕಥೆಯ ರೂಪದಲ್ಲಿ ಬರೆಯುವುದು. ನಿಮ್ಗೆ ಕಥೆ ಬರೆಯಕ್ಕೆ ಬರುತ್ತಾ? ಹೌದು, ಬರೆಯಕ್ಕೆ ಬರುತ್ತೆ. ಬರೆಯಲು ತೋರಿಸಿ.